ಕಾರ್ಯಕ್ರಮ ನಮ್ಮ ಬೆಳಗಾವಿಯಿಂದ ನಾವು ಬಂದೆವು. ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ನಮ್ಮ ಲೀಡರ್ ಆದಂಥ ಸಿದ್ದಪ್ಪನ ಕಾಂಬಳೆ, ಮಹದೇಶನಾಥ್ ತಳವಾರು, ಸಂತೋಷ್ ಕಾಂಬಳೆ, ಸುರೇಶ್ ಶಿಂಗೆ, ಆಮೇಲೆ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ನಾವು ಈ ಕಾರ್ಯಕ್ರಮ ಬಂದಿವಿ. ನಮ್ಮ ಬೇಡಿಕೆ ಅಂದರೆ ಜಮೀನು ಹಂಚೋಕ್ಕೆ ಮತ್ತು ಬ್ಯಾಕ್ಲಾಗ್ ಹುದ್ದೆ ತುಂಬಬೇಕು. ಆಮೇಲೆ ನಮ್ಮ ಮಕ್ಕಳ ಏನು ಸ್ಕೂಲಿಗೆ ಇರ್ತಾರೆ ಅವ್ರದ್ದು ಹಾಸ್ಟೆಲ್ ಬಗ್ಗೆ ಅದ್ರ ಬಗ್ಗೆ ನಮಗೆ 19 ಬೇಡಿಕೆ ಇದ್ದಾವೆ. ಆ ಬೇಡಿಕೆ ಸಂಬಂಧ ನಾವು ಇವತ್ತು ಪ್ರತಿಭಟನೆ ಮಾಡಿವು. ಅದೇ ಥರ ನಮ್ಮ ರಾಜ್ಯ ಸಂಚಾಲಕ ಆಗ್ತಾ ಮವಳೇಶಂಕರ್ ಅವರ ನೇತೃತ್ವದಲ್ಲಿ ನಮ್ಮ ಉಪಮುಖ್ಯಮಂತ್ರಿ ಆದಂಥ ಪರಮೇಶ್ವರ್ ಅವ್ರಿಗೆ ನಮ್ಗೆ ಆಶ್ವಾಸನೆ ಕೊಟ್ಟು ನಿಮ್ಗೆ ಏನು ಬೇಡಿಕೆ ಇದೆ ನಾವು ನಮ್ಮ ಕ್ಯಾಬಿನೆಟ್ ಮಂತ್ರಿ ಮಿನಿಸ್ಟರ್ ಜೊತೆಗೆ ನಾವು ಡಿಸ್ಕಷನ್ ಮಾಡಿ ನಿಮಗೆಲ್ಲ ನಿಮ್ಮ ಬೇಡಿಕೆ ಏನಿದೆ ನಿಮ್ಗೆ ನಾವು ಪ್ರೊಡ್ಯೂಸ್ ಮಾಡ್ತೇವೆ ಅಂತ ನಮ್ಗೆ ಒಂದು ಆಶ್ವಾಸನೆ ಕೊಡ್ತೀವಿ. ಆ ಥರ ನಾವು ಸುಮಾರು ಒಂದು 300-400 ಜನ ನಾವು ಬೆಳಗಾವಿ ಡಿಸ್ಟಿಕ್ನಿಂದ ಬಂದೀವಿ. ನಮ್ಮ ಸಿದ್ದಪ್ಪನ ಕಾಂಬಳೆ ನೇತೃತ್ವದಲ್ಲಿ ನಮ್ಮ ಕಲ್ಯಾಣ ಆಗಬೇಕಂತ ನಾವು ಇವತ್ತಿಂದ ಕಾರ್ಯಕ್ರಮ ನಾವು. ಓಕೆ ಸರ್, ಇವತ್ತು ಉಪಮುಖ್ಯಮಂತ್ರಿಗಳೇ ಬಂದು ಮನವಿ ಸ್ವೀಕರಿಸಿದ್ದಾರೆ. ಒಂದು ವಾರದಲ್ಲೇ ನಿಮ್ಮ ಬೇಡಿಕೆಗಳು ಏನಿದೆ ಹೇಳಿ ಸರ್, ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮ ಏನು ಬೇಡಿಕೆ 19 ಬೇಡಿಕೆ ಇದೆ, ಅದ್ರ ಬಗ್ಗೆ ನಮಗೆ ಸ್ವಲ್ಪ ಫುಲ್ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ನಿಮ್ಮ ಒಂದು ವಾರದಲ್ಲಿ ನಾವು ಕಮಿಟಿ ಮಾಡ್ತೀವಿ, ಆ ಕಮಿಟಿ ಒಳಗೆ ನಿಮಗೆ ಡಿಸ್ಕಷನ್ಸ್ ಹೋಗಿ ಎಲ್ಲರಿಗೂ ಬರ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ಏನು ಹೇಳ್ತೀರಾ? ಅವ್ರಿಗೆ ಏನು ಹೇಳ್ತೀರಿ? ತುಂಬ ಥ್ಯಾಂಕ್ಸ್ ಅಂತ ಹೇಳಿ. ತಮ್ಮ ಹೆಸರು? ನಾ ಅಶೋಕ್ ಧನಾಜಿ ಏನಾಗಿದ್ದೀರಿ ಸರ್? ನಾವು ಡಿಸ್ಟಿಕ್ ಕಮಿಟಿದಾಗ ಒಂದು ಕಾರ್ಯಕ್ರಮ. ಇವತ್ತಿನ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಈ ರಾಜ್ಯ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡು ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಳಗಾವಿ ಜಿಲ್ಲೆಯ ಸಂಚಾಲಕನಾದಂಥ ಮಹದೇಶ್ ತಳವಾರ್ ಹಾಗೂ ರಾಜ್ಯ ಖಜಾಂಚಿ ಆದಂಥ ಬೆಳಗಾವಿದವರು ಸಿದ್ದಪ್ಪ ಕಾಂಬಳೆ ಅವರು ಮತ್ತು ಅದೇ ರೀತಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಕಾರ್ಯಕರ್ತರು ಒಂದು 500 ಜನ ನಾವು ಇಲ್ಲಿ ಬೆಂಗಳೂರಿಗೆ ಬಂದು ಈ ಹೋರಾಟಕ್ಕೆ ಇದು ಒಂದು ಪ್ರೊಟೆಕ್ಟ್ಗೆ ನಾವು ಬಂದು ಸೇರಿದ್ವಿ. ಸೊ ಇಲ್ಲಿ ನಮಗೆ ಉಪಮುಖ್ಯಮಂತ್ರಿ ಆದಂಥ ಜಿ ಪರಮೇಶ್ವರ್ ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. 8 ದಿವಸದಲ್ಲಿ ನಮ್ಮ ಬೇಡಿಕೆ 19 ಬೇಡಿಕೆಗಳನ್ನು 19 ಬೇಡಿಕೆ ಕೂಡ ನಿಮ್ಮ ಎಲ್ಲ ಕರೆಕ್ಟ್ ಬೇಡಿಕೆಗಳಿದ್ದಾವೆ. ಈಗ ಸಮಾಜಕ್ಕೆ ನಮ್ಮ ದಲಿತರಿಗೆ ಆಗ್ತಿರೋ ಅನ್ಯಾಯಗಳ ಕುರಿತು ಇದು ಕರೆಕ್ಟ್ ಇರುವಂಥ 19 ಬೇಡಿಕೆಗಳಿದಾವೆ. ಇದರೊಳಗೆ ಒಂದು ಕೂಡ ಮಿಸ್ ಮಾಡಲಿಕ್ಕೆ ಬರೋದಿಲ್ಲ. ಇವೆಲ್ಲನೂ ಕೂಡ ನಾವು ಕ್ಯಾಬಿನೆಟ್ದಲ್ಲಿ ಹೇಳ್ಕೊಂಡು ನಿಮ್ಮ ಮುಖಂಡತೆಯಲ್ಲಿ ನಮ್ಮ ರಾಜ್ಯ ಕಮಿಟಿ ಮೆಂಬರ್ ಆದಂಥ ಖಜಾಂಚಿ ಸಾಹೇಬರಾಗಲಿ, ನಮ್ಮ ಮೌಳಿ ಶಂಕರ್ ಸಾಹೇಬರಾಗಲಿ ಅವರೆಲ್ಲರನ್ನೂ ಕಟ್ಕೊಂಡು ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ವಾರದಲ್ಲೇ ರಿಸಲ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಹೇಳಿದಂತೆ ನಡೆದರೆ ಈ ಕಾಂಗ್ರೆಸ್ಸು ಮುಂದೆ 28ರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ನಾವು ಕರ್ನಾಟಕ ತರ್ತೀವಿ. ಇಲ್ಲವಾದರೆ ಮುಂದೆ ಇದೇ ರೀತಿ ನಾವು ಹೋರಾಟಗಳನ್ನು ಮಾಡ್ಕೋತಾ ಹೋಗಬೇಕಾಗತ್ತೆ ಅಂತ ನಾ ಸರ್ಕಾರಕ್ಕೆ ಒಂದು ನನ್ನ ಕಳಕಳಿ ವಿನಂತಿಯನ್ನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು. ನಾವಿಲ್ಲಿ ಸಂಘಟನೆ ಹಮ್ಮಿಕೊಂಡಿರೋದು ಏನು ಉದ್ದೇಶ ಅಂದರೆ, ನಮ್ಮ ದಲಿತ ಸಮುದಾಯಕ್ಕೆ ತುಂಬ ಅನ್ಯಾಯ ಆಗ್ತಾಯಿದೆ. ಭೂಮಿ ಇರ್ಬೋದು, ಮತ್ತು ಬ್ಯಾಕ್ಲಾಗ್ ಹುದ್ದೆ ಇರ್ಬೋದು, ಅನೇಕ ರೀತಿ ಬಡವರಿಗೆ ಜಾಸ್ತಿ ಅನ್ಯಾಯ ಆಗ್ತಾಯಿದೆ. ಆದ್ದರಿಂದ ನಾವು ಕೇಂದ್ರ ಸರ್ಕಾರದ ಕಡೆಯಿಂದ ಮನವಿ ಮಾಡೋದು ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದು ಏನಂದರೆ, ದಲಿತರಿಗೆ ಬರೋ ಅಂಥದ್ದನ್ನು ದಲಿತರಿಗೆ ಕೊಡಿ, ಬಡವರಿಗೆ ಕೊಡಿ. ಲಂಬಾಣಿ ಸಮುದಾಯಕ್ಕಾಗಿರ್ಬೋದು, ಭೋವಿ ಸಮುದಾಯಕ್ಕಾಗಿರ್ಬೋದು, ಆದಿ ದ್ರಾವಿಡ ಸಮುದಾಯಕ್ಕಾಗಿರ್ಬೋದು, ಆದಿ ಜಾಂಬವ ಸಮುದಾಯಕ್ಕಾಗಿರ್ಬೋದು, ನಮ್ಮ ಪಾಲು ನಮಗೆ ಕೊಡಿ ಅಂತ ಈ ದಿನ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು. ನನ್ನ ಹೆಸರು ಗಂಗಾಧರ್ ಅಂತ ಸರ್. ನಾನು ತಾಲೂಕು ಅಧ್ಯಕ್ಷ ಆಗಿದ್ದೀನಿ ಸರ್. ಸರ್ಕಾರ ಮಾಡ್ತಿರೋ ಇದು ಸರಿ ಅನ್ಸುತ್ತಾ ನಿಮಗೆ? ಸರ್ ಇದು ಸರಿ ಇಲ್ಲ ಸರ್. ನಮ್ಗೆ ದಲಿತರಿಗೆ ಯಾವುದೇ ಸರ್ಕಾರ ಬಂದರೂ ಬರೀ ಅನ್ಯಾಯನೇ ಆಗ್ತಾ ಇದೆ.
ಯಾವುದೇ ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, BJP ಆಗ್ಬೋದು, ಯಾವುದೇ ಸರ್ಕಾರ ಬಂದರೂ ಬಡವರಿಗೆ ತೀರಾ ಅನ್ಯಾಯ ಆಗ್ತಾ ಇದೆ. ಕೆಳ ಜಾತಿ ಅಂತವ್ರಿಗೆ ಬೋವಿ ಸಮುದಾಯಕ್ಕಾಗ್ಬೋದು, ಮತ್ತೆ ಹಿಂದುಳಿದ ವರ್ಗದವ್ರಿಗೆ ಆಗ್ಬೋದು, ಈ ಭಜಂತ್ರಿ ಅವರಿಗೆ, ಮತ್ತೆ ಮಡಿವಾಳ ಸಮುದಾಯಕ್ಕೆ, ಅನೇಕ ಸಣ್ಣ ಸಣ್ಣ ಪುಟ್ಟ ಅಲೆಮಾರಿಗಳಿಗೆ ಸುಮಾರು ಅನ್ಯಾಯ ಆಗ್ತಾ ಇದೆ. ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಗಮನದಲ್ಲಿಟ್ಕೊಂಡು ಬಡವರಿಗೆ ಅನ್ಯಾಯ ಆಗದಿದ್ದಂಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಈಗ ಗ್ಯಾರಂಟಿಗೆ ಯೂಸ್ ಮಾಡ್ತಾರೆ. ಇದು SC/ST ದುಡ್ಡು, ಏನು SCPTSP ಯೋಜನೆದು ಆಗಿರ್ಬೋದು, ಮತ್ತೆ SC/ST ಫಂಡ್, ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದ ಹಣ ಬೇರೆ ಇದಕ್ಕೆ ಇದು ಅಲ್ಲ, ಗ್ಯಾರಂಟಿ ಹೆಣ್ಮಕ್ಳಿಗೆ ಏನ್ ಆಗ್ತಾ ಇದಾರೋ ಅದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅದು ಉಪಯೋಗಿಸಬಾರ್ದು ಅಂತ ನಮ್ದು ಹೋರಾಟ. ಸರ್, ಇವತ್ತಿನ ಒಂದು ಪ್ರತಿಭಟನೆ ಬಗ್ಗೆ ಸರಿ, ಇವತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಮಾವಳ್ಳಿ ಶಂಕರ್ ಸರ್ ಅವರ ನೇತೃತ್ವದಲ್ಲಿ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಧೋರಣೆಗಳ ವಿರುದ್ಧ ಇವತ್ತು ಒಂದು ದೊಡ್ಡ ಪ್ರತಿಭಟನೆಯನ್ನು ನಡೀತಾ ಇದೆ. ನೋಡಿ, ರಾಜ್ಯದಲ್ಲಿ ನಡೀತಾ ಇರುವಂಥ ದಲಿತ ಸಮುದಾಯಕ್ಕೆ ಸೇರಿದಂಥ SCPTSP ಹಣವನ್ನು ರಾಜ್ಯ ಸರ್ಕಾರ ಫ್ರೀ ಯೋಜನೆಗಳಿಗೆ ಬಳಸ್ತಾ ಇರೋದು ಅದು ಬಹಳ ದೊಡ್ಡ ದುರಂತ. ನಮ್ಮ ಸಮುದಾಯಕ್ಕೆ ಆಗುವಂಥ ಒಂದು ದೊಡ್ಡ ದ್ರೋಹ ಕಾಂಗ್ರೆಸ್ ಪಕ್ಷದಿಂದ ನಿರಂತರವಾಗಿ ನಡೀತಾ ಇದೆ. ಅದರ ವಿರುದ್ಧ ನಮ್ಮ ಹೋರಾಟ ಇದೆ. ಹಾಗೆ ಬಹಳಷ್ಟು ಬ್ಯಾಕ್ಲಾಗ್ ಹುದ್ದೆಗಳು SC/ST ಸಮುದಾಯಕ್ಕೆ ಸೇರಿದಂಥ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡದೆ ಅವನ್ನು ಕೂಡ ಹಾಗೆ ಇಟ್ಕೊಂಡು, ಮತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳನ್ನು ಕೊಡದೆ, ಆಮೇಲೆ ಹಾಸ್ಟೆಲ್ ಫೆಸಿಲಿಟೀಸ್ಗಳಲ್ಲೂ ನಿರಂತರವಾಗಿ ಬಹಳಷ್ಟು ತೊಂದರೆಗಳಾಗ್ತಾ ಇರೋದ್ರಿಂದ ಇವತ್ತು ನಾವು ಆ ಸರ್ಕಾರದ ವಿರುದ್ಧ, ಈಗ ಬೇರೆ ಸಿದ್ದರಾಮಯ್ಯ ಅವರ ನಂತರ ಈಗ DK ಶಿವಕುಮಾರ್